ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ವರ್ಡ್ ಆಫ್ ಲೈಫ್ ಈ ಒಂದು ಸಂದೇಶ ಸಜೀವ ವಾಕ್ಯ ಎಂದು ಪ್ರಸಾರವಾಗ್ತಿರುವ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಿ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಕಳೆದ ವಾರಗಳು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ, ಅದಕ್ಕಿಂತ ಮೊದಲು ಬೆಳಕಿನ ಆಯುಧಗಳನ್ನು ಧರಿಸಿಕೊಳ್ಳಿರಿ, ಆ ಒಂದು ಹೆಡ್ಡಿಂಗ್ನಲ್ಲಿ ಮಾತಾಡ್ತಾ ಇದ್ದೆವು. ಅದರ ನಂತರ ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಕಳೆದ ವಾರ ಮಾತನಾಡಿದೆ. ಇವತ್ತು ಬೆಳಕು ಮತ್ತು ಕತ್ತಲೆಯ ವಿಷಯ ಬೈಬಲ್ನಲ್ಲಿ ಬರೆಯಲ್ಪಟ್ಟದ್ದು. ಈ ಧರಿಸಿಕೊಳ್ಳುವಂಥದ್ದನ್ನು ಸ್ವಲ್ಪ ಇದೆ, ಅದನ್ನು ಮಾತನಾಡಿ ಏನೆಲ್ಲ ಧರಿಸಿಕೊಳ್ಳಬೇಕು ಎಂಬುದಾಗಿ, ಅಷ್ಟು ಮಾತ್ರ ಅಲ್ಲ, ಏನೆಲ್ಲ ವಿಸರ್ಜಿಸಬೇಕೆಂಬುದಾಗಿ ಕೂಡ ಸತ್ಯವೇದದಲ್ಲಿ ಬರೆದಿದೆ. ವಿಸರ್ಜಿಸತಕ್ಕದ್ದು ಯಾವುದೆಲ್ಲ. ಸೊ ನಾವು ಸ್ವಲ್ಪ ಹೊತ್ತು ನೋಡುವ. ಸೊ ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನೀವು ನಮಗೆ ದಯಪಾಲಿಸಿರುವ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇವೆ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೇ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮಗನನ್ನು ಕೊಟ್ಟ ಮೇಲೆ, ಕರ್ತನಾದ ಯೇಸುವನ್ನೇ ನಮಗೆ ನೀನು ಕೊಟ್ಟ ಮೇಲೆ, ದೇವ ತಂದೆಯೇ, ನೀವು ಸಮಸ್ತವನ್ನು ಕೊಡುವ ದೇವರು. ದೇವರು ತನ್ನ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ. ಹಾಗಾಗಿ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಿನಗೆ ಮೆಚ್ಚುಗೆಯಾಗಿರುವಂಥ ಯಾವುದೇ ಇವರ ಡಿಸೈರ್ಗಳಿರಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ನೆರವೇರಲಿ. ಈ ಸಮಯದಲ್ಲಿ ಇವರೆಲ್ಲರೂ ವಾಕ್ಯವನ್ನು ಕೇಳುವಾಗ ಕೇಳಿದಂಥ ವಾಕ್ಯವನ್ನು ಅವರ ಜೀವಿತದಲ್ಲಿ ಆಳವಾಗಿ ಗ್ರಹಿಸಿಕೊಳ್ಳುವಂತೆ, ಅರ್ಥವಾಗುವಂತೆ ಮತ್ತು ಆ ವಾಕ್ಯದ ಅನುಸಾರವಾಗಿ ಜೀವಿಸುವುದಕ್ಕೋಸ್ಕರ ನಿನ್ನ ಕೃಪಾಹಸ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಡುವವರಾಗುವಂತೆ ಪವಿತ್ರಾತ್ಮನ ಮೂಲಕ ಇವರು ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಪವಿತ್ರಾತ್ಮನೇ, ವಾಕ್ಯದ ಮರ್ಮವನ್ನು ತಿಳಿಸುವಾತನೇ, ವಾಕ್ಯವನ್ನು ಅರ್ಥೈಸುವ ಪವಿತ್ರಾತ್ಮನೇ, ಪ್ರತಿಯೊಬ್ಬ ವ್ಯಕ್ತಿಗೂ ವಾಕ್ಯದ ಅಟರೆನ್ಸ್ ಕೊಡಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಮನೆಯಲ್ಲಿ ಸಮಾಧಾನ ಉಂಟಾಗಲಿ, ಮನೆ ಕ್ರಿಸ್ತನ ಪ್ರೀತಿಯಿಂದ ತುಂಬಿ ತುಳುಕಲಿ ಮತ್ತು ಕರ್ತನಿಂದ ಉಂಟಾದ ಸಮಾಧಾನ ಇವರೆಲ್ಲರ ಹೃದಯಗಳಲ್ಲಿ ಯಜಮಾನನಂತೆ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನಪ್ಪ. ಕೇಳಿದಂಥ ವಾಕ್ಯವನ್ನು ಅನೇಕರಿಗೆ ಇವರು ಹಂಚುವಂತೆ, ಅನೇಕರಿಗೆ ಇವರು ಶೇರ್ ಮಾಡುವಂತೆ ನಿನ್ನ ಆತ್ಮನ ಮೂಲಕ ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನ ಮಾನ ಮಹಿಮೆ ನನಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಕಳೆದ ವಾರ ಧರಿಸಿಕೊಳ್ಳುವ ಬಗ್ಗೆ ಮಾತಾಡಿದೆ. ಅದು ತಂದೆ ಕೊಡುವ ವಸ್ತ್ರ, ದೀನ ಮನಸ್ಸೆಂಬ ವಸ್ತ್ರ, ಸತ್ಕಾರ್ಯ ಎಂಬ ನಾರುಮಡಿ, ಕನಿಕರೆ, ದಯೆ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ನೂತನ ಸ್ವಭಾವ, ಕೊನೆಗೆ ಕೊಲೊಸ್ಸೆ 3:14 ಪ್ರೀತಿ ಎಂಬ ವಸ್ತ್ರ. ಅದೆಲ್ಲವನ್ನು ಒಟ್ಟು ಮಾಡುವಂಥದ್ದು, ಒಟ್ಟಾಗಿ ಬಂಧಿಸುವಂಥದ್ದು ಆಗಿದೆ ಎಂಬುದಾಗಿ ನಾವು ಧ್ಯಾನ ಮಾಡಿದೆವು. ಈಗ ಕೊನೆಗೆ ಇದರಲ್ಲಿ ಧರಿಸುವಂಥದ್ರಲ್ಲಿ ಇನ್ನೊಂದು ವಚನ ಇದೆ. ನಾವು ಇದೆಲ್ಲ ಧರಿಸಬೇಕೆಂಬುದಾಗಿ ಹೇಳಿದ್ದೇವೆ, ಬರೆಯಲ್ಪಟ್ಟಿದೆ. ಆದರೆ ಒಂದು ವಿಷಯದಲ್ಲಿ ನೀವು ಧರಿಸಿಕೊಂಡಿರಿ ಎಂಬುದಾಗಿ ಗಲಾತ್ಯದಲ್ಲಿ ಬರೆಯಲ್ಪಟ್ಟಿದೆ. ಕ್ರಿಸ್ತನನ್ನು ಧರಿಸಿಕೊಂಡದ್ದು, ಅದರ ಮೇಲೆ ಇದೆಲ್ಲ ಕ್ರಿಸ್ತನನ್ನು ಧರಿಸಿಕೊಂಡಾಗ ನಾವು ಏನೆಲ್ಲ ಧರಿಸಿಕೊಂಡೆವು ಎಂಬುದಾಗಿ ನಾವು ನೋಡಿದೆವು. ಹಾಗಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 26ನೇ ವಚನ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಕ್ರಿಸ್ತನನ್ನು ಧರಿಸಿಕೊಂಡಿರಿ ಇಲ್ಲಿ ಬರೆದಿದೆ ಸತ್ಯವೇದದಲ್ಲಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ಫಸ್ಟ್ ಹೇಳ್ತದೆ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಹೇಗೆ ನೀವು ದೇವರ ಪುತ್ರರಾದಿರಿ ಎಂಬುದಾಗಿ ಮುಂದೆ ಹೇಳ್ತಾನೆ. ಕ್ರಿಸ್ತನಲ್ಲಿ ಇನ್ ಟು ಕ್ರೈಸ್ಟ್, ಕ್ರಿಸ್ತನಲ್ಲಿ ಸೇರುವುದಕ್ಕೆ ಇನ್ ಕ್ರೈಸ್ಟ್ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ
ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಯಾವ ವ್ಯಕ್ತಿ ಕ್ರಿಸ್ತನನ್ನು ಧರಿಸಿಕೊಂಡನ? ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂಬುದು ಈ ಭೇದವಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಭೇದವಿಲ್ಲ. ಹಾಗಾಗಿ ಪ್ರಿಯರೇ, ಇಲ್ಲಿ ಏನೆಲ್ಲ ಧರಿಸಬೇಕೆಂಬುದಾಗಿ ಕಳೆದ ವಾರ ನಾನು ಮಾತನಾಡಿದ್ದೇನೆ. ಕಳೆದ ವಾಕ್ಯದ ಭಾಗದಲ್ಲಿ, ಎಪಿಸೋಡ್ನಲ್ಲಿ. ಅದರಲ್ಲಿ ಒಂದು ವೇಳೆ ನಿಮಗೆ ಅದು ಕೇಳಬೇಕಾದ್ರೆ ಕಳೆದ ವಾರದ ಎಪಿಸೋಡನ್ನು ನೋಡಿ. ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಹೆಡ್ಡಿಂಗ್ನಲ್ಲಿ ಆ ಪ್ರೀಚಿಂಗ್ ಇದೆ. ಸೊ ಅದನ್ನು ಕೇಳಿ ನಂತರ ಇದನ್ನು ನಾವು ಕಂಟಿನ್ಯೂ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ. ಈಗ ನಾನು ಬೆಳಕಿನ ಆಯುಧಗಳನ್ನು ಧರಿಸಿಕೊಳ್ಳುವ ಬಗ್ಗೆ ಹೇಳಿ, ಬೆಳಕಿನ ಆಯುಧದಲ್ಲಿ 4 ಬಲವಾದ ಇನ್ನೊಂದು ಆಯುಧ, ಅದು ಆಯುಧ ಎಂಬುದಾಗಿ ಬರೆಯದಿದ್ದರೂ ಬಲವಾದ 4 ಆಯುಧಗಳನ್ನು ನಾನು ಬಿಡಿಸಿದೆ. ಒಂದು, ಕರ್ತನಾದ ಯೇಸುವಿನ ನಾಮ. ಎರಡನೇದು, ಆತನ ವಾಕ್ಯ, ದೇವರ ವಾಕ್ಯ. ಮೂರನೇದು, ಪವಿತ್ರಾತ್ಮನು ಮತ್ತು ಆತನ ಶಕ್ತಿ. ನಾಲ್ಕನೇದು, ನಾವು ದೇವರಿಗೆ ಮಾಡುವಂಥ ಪ್ರಾರ್ಥನೆ. ಈ 4 ಸಂಗತಿಗಳು ನಮ್ಮ ಜೀವಿತದಲ್ಲಿ ನಮಗೆ ಅನುಗ್ರಹಿಸಲ್ಪಟ್ಟಂಥ ಬಲವಾದ ಶ್ರೇಷ್ಠವಾದ ಆಯುಧಗಳು. ಯೇಸು ಕ್ರಿಸ್ತನ ನಾಮ. ಅದಕ್ಕೆ ಯೇಸು ಕ್ರಿಸ್ತನ ನಾಮವನ್ನು ವಿವರಿಸುವಾಗ ಧರಿಸಿಕೊಳ್ಳುವ ಬಗ್ಗೆ ನಾನು ಮಾತಾಡಿದೆ. ಈ ವಾಕ್ಯವನ್ನು ಹೇಳಿ, ಹಾಗಾದರೆ ಕ್ರಿಸ್ತನನ್ನು ಧರಿಸಿಕೊಂಡಿರುವುದಾದರೆ ಏನೆಲ್ಲವನ್ನು ನಾವು ಧರಿಸಿಕೊಂಡೆವು? ಕ್ರಿಸ್ತನ ನಮ್ಮ ಒಳಗಡೆ ಇದ್ದಾನೆ. ಹಾಗೆ ಏನೆಲ್ಲ ಅದರಲ್ಲಿ ನೆಲೆಗೊಂಡಿದೆ ಎಂಬುದಾಗಿ ಅನೇಕ ವಿಷಯಗಳನ್ನು ನಾನು ವಿವರಿಸಿದೆ. ಪವಿತ್ರಾತ್ಮನ ಸಹಾಯದಿಂದ ವಿವರಿಸಿದೆ, ನನ್ನ ಸ್ವಂತ ಬುದ್ಧಿಯಿಂದಲ್ಲ. ಈಗ ನಾವು ಮುಂದೆ ನೋಡುವ ಕತ್ತಲೆ ಬೆಳಕಿಗಿನ ಆಯುಧ ಅಲ್ಲ. ಹಾಗಾದರೆ ಕತ್ತಲೆ ಮತ್ತು ಬೆಳಕಿನ ಇರುವಂಥ ವ್ಯತ್ಯಾಸ. ಮೊದಲನೇದಾಗಿ, ನಾವು ಮೊದಲು ಎಲ್ಲಿದ್ದೆವು ಅದು ಬಹಳ ಪ್ರಾಮುಖ್ಯ. ಕ್ರಿಸ್ತನ ಬೆಳಕು ನಮ್ಮ ಒಳಗೆ ಬರುವುದಕ್ಕಿಂತ ಮುಂಚೆ, ನಾವು ಕ್ರಿಸ್ತನಲ್ಲಿ ಬೆಳಕಾಗುವುದಕ್ಕಿಂತ ಮುಂಚೆ ನಾವು ಎಲ್ಲಿ ಇದ್ದೆವು ಇದು ಬಹಳ ಪ್ರಾಮುಖ್ಯ. 5ನೇ ಅಧ್ಯಾಯ ಎಫೆಸ 8ನೇ ವಚನದಲ್ಲಿ ನಾವು ಎಲ್ಲಿದ್ದೇವೆ ಎಂಬುದಾಗಿ ಆ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ವಿವರಿಸಿದನು. 5ನೇ ಅಧ್ಯಾಯ 8ನೇ ವಚನ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು, ನಾವು ಬೆಳಕಿನವರು ಆಗಿದ್ದೇವೆ ಎಂಬುದಾಗಿ ಅದಕ್ಕೆ ಒಂದು ಫಲ ಇದೆ. ಆ ಫಲವು ಯಾವುದೆಂದರೆ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುವುದು. ಒಬ್ಬ ವ್ಯಕ್ತಿ ಬೆಳಕಾಗಿದ್ದವನು ಬೆಳಕಿನಲ್ಲಿ ನಡೆಯುತ್ತಾನೆ. ಅವನು ಬೆಳಕಿನಲ್ಲಿ ನಡೆಯುವುದು ಹೇಗೆ ಕಾಣಿಸ್ತದಂದರೆ, ಒಂದು ಉಪಕಾರ ಮಾಡುತ್ತಾ ಅವನು ಇರ್ತಾನೆ. ಎರಡನೇದು, ಅವನು ನೀತಿಯ ಕಾರ್ಯಗಳನ್ನು ಮಾತನಾಡುತ್ತಾನೆ, ನೀತಿಯ ಕಾರ್ಯಗಳನ್ನು ಮಾತ್ರ ಮಾಡ್ತಾನೆ. ಅನೀತಿಯ ಕಾರ್ಯಗಳು ಅವನಲ್ಲಿ ಕಾಣಿಸಲ್ಪಡುವುದಿಲ್ಲ. ಮೂರನೇದು, ಸತ್ಯದಲ್ಲಿ ಉಪಕಾರ, ನೀತಿ, ಸತ್ಯ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ತದೆ. ನೋಡುವ ಜನರಿಗೆ ನಾವು ಸತ್ಯವನ್ನೇ ಮಾತನಾಡುತ್ತೇವೆ, ಸತ್ಯವನ್ನೇ ಒಪ್ಪಿಕೊಳ್ಳುತ್ತೇವೆ. ಜನರಿಗೆ ಕಾಣ್ತದೆ. ಸತ್ಯದಲ್ಲಿ ನಾವು ನಡೆಯುತ್ತೇವೆ. ನಮ್ಮ ಮಾತುಗಳು ಸತ್ಯ, ಸುಳ್ಳನ್ನು ಹೇಳುವುದೇ ಇಲ್ಲ. ಸುಳ್ಳು ಅಂದರೆ ಕತ್ತಲೆ, ಬೆಳಕು ಅಂದರೆ ಸತ್ಯ. ನೀತಿ ಅಂದರೆ ಸತ್ಯ, ಅನೀತಿ ಅಂದರೆ ಕತ್ತಲೆ. ಉಪಕಾರ ಅದು ಸತ್ಯಕ್ಕೆ ಸಂಬಂಧಪಟ್ಟದ್ದು, ನೀತಿಗೆ ಸಂಬಂಧಪಟ್ಟದ್ದು ಮತ್ತು ಬೆಳಕಿಗೆ ಸಂಬಂಧಪಟ್ಟದ್ದು. ಆಗ ನೋಡುವಾಗ ನಾವು ಬೆಳಕಿನವರಂತ ಗೊತ್ತಾಗುವುದೇ ಅಂದರೆ, ಬೆಳಕಿಗೆ ಒಂದು ಫಲ ಇದೆ. ಬೆಳಕು ಬಂದಾಗ ಎಲ್ಲವೂ ಕಾಣಿಸ್ತದೆ. ಬೆಳಕು ಹೋದರೆ ಕತ್ತಲೆಗೆ ಎಕ್ಸಿಸ್ಟೆನ್ಸ್ ಇಲ್ಲ. ಹಿಂದಿನ ಕಾಲದಲ್ಲಿ ನಾವು ಕತ್ತಲೆಯಾಗಿದ್ದೆವು. ಕ್ರಿಸ್ತನು ಬಂದ ನಮ್ಮ ಒಳಗೆ, ಆತನು ಬೆಳಕು. ನಮಗೆ ಬೆಳಕು ಬಂತು, ನಮ್ಮನ್ನು ಬೆಳಕಾಗಿ ಮಾರ್ಪಡಿಸಿದ. ಈಗ ಬೆಳಕು ಬಂದ ಕೂಡಲೇ ಯಾವ ವ್ಯಕ್ತಿಗೆ ಬೆಳಕು ಬಂದಿದೆ, ಅವನಿಗೆ ಕತ್ತಲೆಯಲ್ಲಿ ಕಾಣದ ವಸ್ತುಗಳು ಬೆಳಕಿನಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಈಗ ನೀವೊಂದು ಮನೆಗೆ ಹೋಗ್ತೀರಿ. ಮನೆಗೆ ಹೋಗುವಾಗ ಅಲ್ಲಿ ಕತ್ತಲೆ ಇದೆ, ಅವರೆಲ್ಲ ಕತ್ತಲೆಯಲ್ಲಿ ಕೂತಿದ್ದಾರೆ. ಈಗ ನಾವು ಬೆಳಕು ಬರಲಿ ಅಂತ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದರೆ ಬೆಳಕು ಬರ್ತದಾ? ಇಲ್ಲ. ಅಲ್ಲಿ ಕರೆಂಟು ಇದೆ, ಲೈಟು ಇದೆ. ಅವರ ಹತ್ರ ಕೇಳೋದು, ನಿಮ್ಮ ಲೈಟ್ ಇದು ಸ್ವಿಚ್ ಎಲ್ಲಿ ಉಂಟು, ಹೋಗುವಲ್ಲಿ ಉಂಟು, ಹೋಗಿ ನೀವು ಹಾಕ್ತೀರಿ. ಆ ಸ್ವಿಚ್ ಹಾಕಿದಾಗಲೇ ಬೆಳಕು ಬಂತು, ಕತ್ತಲೆ ತನ್ನಷ್ಟಕ್ಕೆ ಹೋಯಿತು. ಕತ್ತಲೆಯನ್ನು ಓಡಿಸಬೇಕಾಗಿ ಉಪವಾಸ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಈಗ ಬೆಳಕೇನು? ಬೆಳಕಿನ ಮಾತು ದೇವರ ವಾಕ್ಯ, ರಕ್ಷಣೆಯ ವಾಕ್ಯ.
ಕ್ರಿಸ್ತನ ವಾಕ್ಯ. ನಾವು ಬೆಳಕಿನ ಮಾತುಗಳನ್ನು ಮಾತಾಡುವಾಗ ಅವರ ಜೀವಿತದಲ್ಲಿ ಕತ್ತಲು ಹೋಗುತ್ತದೆ, ಬೆಳಕಾಗುತ್ತದೆ. ಅದಕ್ಕೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಬರೆದಿದ್ದಾನೆ. ಹಿಂದಿನ ಕಾಲದಲ್ಲಿ ನೀವು ಕತ್ತಲೆಯಾಗಿದ್ದೀರಿ, ಈಗ ನೀವು ಕ್ರಿಸ್ತನಲ್ಲಿ ಇದ್ದು. ಎಷ್ಟು ಚಂದ! ನೀವು ಕ್ರಿಸ್ತನಲ್ಲಿ ಇದ್ದು. ಯಾಕೆ? ಕ್ರಿಸ್ತನ ಬೆಳಕು. ಕ್ರಿಸ್ತನಲ್ಲಿ ಇದ್ದದಕ್ಕೆ ನಾವು ಬೆಳಕು. ಅಲ್ಲಿಯೇ ಬೆರಳಿಟ್ಟು 1ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡು, ಯೋಹಾನನು ಬರೆದ ಸುವಾರ್ತೆ. ಒಂದು ಬೆಳಕು ಲೋಕಕ್ಕೆ ಬರುವುದರಲ್ಲಿತ್ತು ಎಂಬುದಾಗಿ ಬರೆದಿದ್ದಾನೆ. ಯೋಹಾನ 1:9 ವಚನ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ನಿಜವಾದ ಬೆಳಕು ಇದು ಸೂರ್ಯನ ಬೆಳಕಿನ ಬಗ್ಗೆ ಬರುವುದಲ್ಲ, ಆತ್ಮಿಕವಾದ ಬೆಳಕಿನ ಬಗ್ಗೆ ಮಾತಾಡ್ತಾ ಇದೆ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯಗೂ ಬೆಳಕು ಕೊಡುವಂಥದ್ದು. ಆತನು ಲೋಕದಲ್ಲಿದ್ದನು ಮತ್ತು ಲೋಕವು ಆತನ ಮೂಲಕ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. 4ನೇ ವಚನ ಹೇಳ್ತದೆ, ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಎಂಥ ಒಂದು ಸೂಪರ್ ನ್ಯಾಚುರಲ್ ಲೈಟ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕ್ರಿಸ್ತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಪ್ರತಿಯೊಬ್ಬ ಮನುಷ್ಯ ಆತ್ಮಿಕವಾದ ಬೆಳಕಿನಲ್ಲಿ ನಡೆಸಲ್ಪಡಬೇಕಾದ್ರೆ ಈ ಕ್ರಿಸ್ತನೆಂಬ ಬೆಳಕು ಬಹಳ ಪ್ರಾಮುಖ್ಯ ಪ್ರಿಯರೇ. ಆ ಬೆಳಕು ಇದ್ದರೇ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ಹಿಂದಿನ ಕಾಲದಲ್ಲಿ ನೀವು ಕತ್ತಲೆ ಆಗಿದ್ದೀರಿ, ಈಗ ನೀವು ಕ್ರಿಸ್ತನಲ್ಲಿ ಇದ್ದು ಬೆಳಕಾಗಿದ್ದೀರಿ. ಯಾರಲ್ಲಿದ್ದು? ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಅದಕ್ಕೆ ನಾನು ಈ ವಚನವನ್ನು ತೋರಿಸಿದ್ದು. ಆತನಲ್ಲಿ ಜೀವ ಇತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಜ್ವಲಿಸುತ್ತದೆ. ಎಲ್ಲಿ ಕತ್ತಲಿದೆ, ಯಾರ ಹೃದಯದೊಳಗೆ ಯೇಸು ಇಲ್ಲವೋ ಅವರಿಗೆ ಕತ್ತಲೆ ಅಂತ ಬೈಬಲ್ ಹೇಳ್ತದೆ. ಎಲ್ಲಿ ಕತ್ತಲಿದೆ, ಬೆಳಕಾಗಿರುವ ನೀನು ಹೋಗಿ ಅಲ್ಲಿ ಮಾತನಾಡುವಾಗ ಆ ಬೆಳಕು, ನಿನ್ನಲ್ಲಿರುವ ಬೆಳಕು ಕತ್ತಲಲ್ಲಿ ಪ್ರಜ್ವಲಿಸುತ್ತದೆ. ನೀನು ಕತ್ತಲಲ್ಲಿ ಪ್ರಜ್ವಲಿಸ್ತಿ. ಆದರೆ ಅವರ ಕತ್ತಲು ನಿನ್ನನ್ನು ಮುಸುಕುವುದಿಲ್ಲ. ನಿನ್ನ ಬೆಳಕು ಅವರಿಗೆ ಬೆಳಕಿನಲ್ಲಿ ನಡೆಯುವಂತೆ ಮಾಡುತ್ತದೆ. ನಿನ್ನಲ್ಲಿರುವ ದೇವರ ವಾಕ್ಯವೆಂಬ ಬೆಳಕು ಅದು ಅವರಿಗೆ ತಲುಪುವಾಗ ಕತ್ತಲೆ ಓಡುತ್ತದೆ, ಬೆಳಕು ಪ್ರವೇಶಿಸುತ್ತದೆ. ಅವರಿಗೆ ಯಾವುದೆಲ್ಲ ಕಸ ಉಂಟು ಗೊತ್ತಾಗುತ್ತದೆ. ನೀವು ಮನೆಗೆ ಹೋದಿರಿ, ಲೈಟ್ ಹಾಕಿದಿರಿ, ಅಲ್ಲಿ ತನಕ ಕತ್ತಲೆಯಲ್ಲಿದ್ದಾರೆ. ಆವಾಗ ಅಲ್ಲಿ ಜಡರ ಬಲೆ, ಕಸ, ಹೊಯ್ಗೆ, ಧೂಳು ಎಲ್ಲವರಿಗೆ ಕಾಣ್ತದೆ. ಅವರೇ ಕ್ಲೀನ್ ಮಾಡ್ತಾರೆ. ಬೇಡವಾದದನ್ನು, ನಂಬಿಕೆಗೆ ವಿರುದ್ಧವಾದದನ್ನು, ದೇವರಿಗೆ ಇಷ್ಟ ಇಲ್ಲದವನ್ನು ಎಲ್ಲವನ್ನು ಅವರು ಹೊರಗೆ ಹಾಕ್ತಾರೆ. ವಿಭಿನ್ನವಾದ ಆರಾಧನೆಯನ್ನು ಅವರು ಬಿಟ್ಟು ಬಿಡ್ತಾರೆ, ರೈಟ್ ಆದ ಆರಾಧನೆಯನ್ನು ಮಾಡ್ತಾರೆ. ಇವತ್ತು ಸಮಸ್ಯೆ ಏನಂದರೆ, ನಾವು ಹೋಗಿ ಕಸ ಹೊರಗೆ ಹಾಕುವುದಲ್ಲ, ಅದನ್ನು ಬಿಡಿ ಇದನ್ನು ಬಿಡಿ ಅಂತ ಹೇಳುವುದಲ್ಲ. ನಾವು ಹೋಗಿ ಬೆಳಕು ಕೊಡುವ ಕೆಲಸ ಮಾಡಬೇಕು. ಯಾವಾಗ ಅವರಿಗೆ ಬೆಳಕು ಉದಯವಾಯಿತಾ ಆವಾಗ ಎಲ್ಲ ಕಸಗಡ್ಡಿ ಕಾಣುತ್ತದೆ. ಕೆಳಗೆ ಆಗ ಓದಿದೆಲ್ಲ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಿತ್ತು, ಆ ಬೆಳಕೇ ಪ್ರತಿ ಮನುಷ್ಯರಿಗೆ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿದ್ದನು ಮತ್ತು ಲೋಕವು ಆತನ ಮೂಲಕ ಉಂಟಾಯಿತು. ಈಗ 9ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ, ಯೋಹಾನನು ಬರೆದ ಸುವಾರ್ತೆ 4ನೇ ವಚನ. ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು, ಬೆಳಕಿನಲ್ಲಿಯೇ ನಡೆಸಬೇಕು. ನಂಬರ್ 1. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ಮುಂದೆ ಹೇಳ್ತಾನೆ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಹಾಗಾದರೆ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಲೋಕಕ್ಕೆ ಆತನು ಬೆಳಕಾಗಿದ್ದಾನೆ. ಈಗ ಲೋಕದಲ್ಲಿ ಇದ್ದಾನೆ, ಹೇಳ್ತೇನೆ ಎಲ್ಲಿದ್ದಾನೆ ಅಂತ. ಪರಲೋಕದಲ್ಲಿದ್ದಾನೆ, ತಂದೆಯ ಬಲಪಾರ್ಶ್ವದಲ್ಲಿದ್ದಾನೆ, ಲೋಕದಲ್ಲಿದ್ದಾನೆ. ಕೊಲೊಸ್ಸೆ 1:27 ವಚನದ ಆಧಾರದ ಪ್ರಕಾರ, ದ ಕ್ರೈಸ್ಟ್ ಇನ್ ಯು ಹೋಪ್ ಆಫ್ ಗ್ಲೋರಿ. ಇಟ್ ಈಸ್ ನಾಟ್ ಓನ್ಲಿ ಹೋಪ್ ಆಫ್ ಗ್ಲೋರಿ, ದಟ್ ಈಸ್ ದ ಲೈಟ್ ಆಫ್ ಗ್ಲೋರಿ. ದ ಕ್ರೈಸ್ಟ್ ಇನ್ ಯು. ಹಾಗಾದ್ರೆ ಎಲ್ಲಿದ್ದಾನೆ? ಕರ್ತನಾದ ಯೇಸು ನಮ್ಮ ಒಳಗಿದ್ದಾನೆ. ಲೋಕದಲ್ಲಿ ಇರುವಾಗ ಲೋಕಕ್ಕೆ ಬೆಳಕಾಗಿದ್ದ ಯೇಸು ಈಗ ಲೋಕದಲ್ಲಿ ನಮ್ಮ ಒಳಗಡೆ, ಸಭೆಯ ಜನರ ಒಳಗಡೆ ವಾಸ ಮಾಡುವುದಾದರೆ, ದೇವರ ಮಕ್ಕಳ ಒಳಗೆ ಆತನು ವಾಸ ಮಾಡುವುದಾದರೆ, ಅದಕ್ಕೆ ಯೇಸು
5ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಮಾತು ಮಾತನಾಡ್ತಾನೆ. 14ನೇ ವಚನ, 5:14. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಎಂದಿಗೂ ಮರೆಯಾಗಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇರುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ನಾವು ಬೆಳಕಾಗಿ, ದೀಪಸ್ತಂಭ ಅಂದರೆ ಒಂದು ಸಭೆ, ದೀಪವನ್ನು ಹೊತ್ತಿಸಿ ಅವನು ಸಭೆಯಲ್ಲಿರಬೇಕು, ಚೆನ್ನಾಗಿ ಉರಿತಾನೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಭೂಮಿಗೆ ಅಂತ ಹೇಳಿಲ್ಲ, ಲೋಕಕ್ಕೆ, ಭೂಮಿಗೆ ಉಪ್ಪಾಗಿದ್ದೀರಿ. ಬೈಬಲಲ್ಲಿ ಬರೆದಿದೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ನಂಬುತ್ತೀರಾ ಬಿಡ್ತೀರಾ? ನೀವು 100% ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ವಿಶ್ವಾಸಿ, ಆತನ ಒಳಗೆ ಯೇಸು ಇದ್ದಾನೆ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬ ಯೇಸು ಒಳಗಡೆ ಇದ್ದಾನೆ. ಈಗ ಇಲ್ಲಿ 5ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನನ್ನ ಪ್ರಿಯ ದೇವಜನರೇ, ನಮ್ಮನ್ನು ದೇವರು ಲೋಕಕ್ಕೆ ಬೆಳಕನ್ನಾಗಿ ಮಾಡಿದ್ದಾನೆ. ನಾವು ನಮ್ಮಷ್ಟಕ್ಕೆ ಆದದಲ್ಲ, ನೀವು ನಿಮ್ಮಷ್ಟಕ್ಕೆ ಆದದಲ್ಲ, ದೇವರು ನಮ್ಮನ್ನು ಬೆಳಕನ್ನಾಗಿ ಮಾಡಿದ್ದಾನೆ. ಯೇಸು ಬೋಲ್ಡಾಗಿ ಹೇಳಿದ್ದಾನೆ, ನೀವು ಲೋಕಕ್ಕೆ ಬೆಳಕಿರಿ. ಈಗ ಕರಿ, ಇಲ್ಲಿ ಬಾಪ, ನೀನು ಲೋಕಕ್ಕೆ ಬೆಳಕು. ದೇವರು ಹೇಳ್ತಾನೆ, ಇಲ್ಲಿ ಬಾ, ನೀನು ಲೋಕಕ್ಕೆ ಬೆಳಕು. ನೀನು ಯಾಕೆ ಭಯಪಡ್ತಾ ಇದ್ದಿ? ನೀನು ಯಾಕೆ ಡೌಟ್ ಮಾಡ್ತಾ ಇದ್ದಿ? ನಾನು ಹೇಳುವುದು, ನಿನ್ನನ್ನು ಬೆಳಕನ್ನಾಗಿ ಮಾಡಿ ಹೇಳ್ತಾ ಇದ್ದೇನೆ, ನೀನು ಲೋಕಕ್ಕೆ ಬೆಳಕಂತ. ಈ ಮಾತು ಬರುವಾಗ ಹಾಗೆ ನೆನೆಸಿ, ನನ್ನ ಮೂಲಕ ದೇವರಾತ್ಮನು ಮಾತನಾಡ್ತಾ ಇದ್ದಾನೆ. ಅಬ್ಸಲ್ಯೂಟ್ಲಿ ನನಗೆ ಡೌಟ್ ಇಲ್ಲ, ನನಗೆ ನಂಬಿಕೆ ಇದೆ. ನನ್ನನ್ನು ಮಾಡಿದ ಆತನೇ ಹೇಳ್ತಾ ಇದ್ದಾನೆ, ನನ್ನನ್ನು ರೂಪಿಸಿದ ಆತನು ಹೇಳ್ತಾ ಇದ್ದಾನೆ, ನಿನ್ನನ್ನು ಮಗನೇ, ನಿನ್ನನ್ನು ನಾನು ಲೋಕಕ್ಕೆ ಬೆಳಕಾಗಿ ಮಾಡಿದ್ದೇನೆ. ಕೇವಲ ಈ ಒಂದು ಪ್ರಾಂತ್ಯಕ್ಕೆ ಅಲ್ಲ, ನೀನು ಹೋಗುವಲ್ಲೆಲ್ಲ ಬೆಳಕು. ಈಗ ಬೆಳಕಾಗಿ ಜನರಿಗೆ ಕಾಣಿಸಲ್ಪಡಬೇಕಾದ್ರೆ ದೇವರು ನಮ್ಮನ್ನು ಮಾಡಿದ್ದು ಹೌದು, ನಾವು ನಮ್ಮಷ್ಟಕ್ಕೆ ಆದದಲ್ಲ. ನಾವು ನಮ್ಮಷ್ಟಕ್ಕೆ ಬೆಳಕಾಗ್ತಿದ್ದೆ, ದಟ್ ಈಸ್ ದ ಪ್ರೈಡ್, ಅದು ಜಂಬ ಅಥವಾ ಅಹಂಕಾರ. ದೇವರು ಮಾಡಿದ್ದನ್ನು ಹೇಳುವಂಥದ್ದು ಜಂಬ ಅಲ್ಲ, ಟೆಸ್ಟಿಮನಿ. ದೇವರು ನಮ್ಮನ್ನು ಏನು ಮಾಡಿದ್ದಾನೆ ಅದನ್ನು ಹೇಳುವಂಥದ್ದು ಜಂಬ ಅಲ್ಲ, ಅದು ಟೆಸ್ಟಿಮನಿ, ಸಾಕ್ಷಿ. ದೇವರು ಏನು ಮಾಡಿದ್ದಾನೆ? ದೇವರ ಮಗನನ್ನಾಗಿ ಮಾಡಿದ್ದಾನೆ. ಕ್ರಿಸ್ತನಲ್ಲಿ ಎಂಥ ಬೆಳಕಿತ್ತೋ ಅದೇ ಬೆಳಕನ್ನು ನಮ್ಮಲ್ಲಿ ಇಟ್ಟಿದ್ದಾನೆ. ನಮ್ಮನ್ನು ಲೋಕಕ್ಕೆ ಬೆಳಕನ್ನಾಗಿ ಮಾಡಿದ್ದಾನೆ. ಆತನು ಹೇಳಿದ್ದಾನೆ, ಲೋಕದಲ್ಲಿರುವಾಗ ನಾನು ಬೆಳಕಾಗಿದ್ದೆ, ಈಗ ಲೋಕದಲ್ಲಿ ಇಲ್ಲ. ಈಗ ಒಳಗಡೆ, ಲೋಕದಲ್ಲಿ ಒಳಗಡೆ, ನಮ್ಮ ಒಳಗಡೆ ಇದ್ದಾನೆ, ಪರಲೋಕದಲ್ಲಿದ್ದಾನೆ. ಅದಕ್ಕೆ ಹೇಳ್ತಾನೆ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಇನ್ನೊಂದು ವಚನ ನೋಡುವ. ಯೇಸು ಹೇಳ್ತಾನೆ 12ನೇ ವಚನದಲ್ಲಿ, ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಇಲ್ಲಿ ಹೇಳಿದ, ನಾನೇ ಲೋಕಕ್ಕೆ ಬೆಳಕು, ಯೇಸುವೇ ಲೋಕಕ್ಕೆ ಬೆಳಕು. ನನ್ನನ್ನು ಅನುಸರಿಸುವವನು, ಕೇವಲ ನಂಬುವವನಲ್ಲ, ದೋಸ್ ಹೂ ಫಾಲೋಸ್ ಹಿಮ್, ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಇವತ್ತು ನಾವು ಹೊಂದಿರುವಂಥದ್ದು ಕರ್ತನಾದ ಯೇಸು ಯಾರಂದರೆ, ಜೀವ ಕೊಡುವ ಬೆಳಕಾಗಿರುವ ಯೇಸುವನ್ನು ನಾವು ಹೊಂದಿದ್ದೇವೆ, ಯೇಸುವನ್ನೇ ಹೊಂದಿದ್ದೇವೆ. ಆ ಜೀವ ಕೊಡುವ ಬೆಳಕು ನಮ್ಮೊಳಗೆ ಇದೆ. ಈಗ ನಾವು ಕತ್ತಲೆಯಲ್ಲಿ ನಡೆಯುವುದಕ್ಕೆ ಅವಕಾಶ ಇಲ್ಲ. ನಮ್ಮ ಮನಸ್ಸನ್ನು ಬೇರೆ ಮಾಡಿಕೊಂಡರೆ ಕತ್ತಲನ್ನು ನಾವು ಪ್ರೀತಿಸುವುದಿಲ್ಲ, ನಾವು ಹೆಚ್ಚು ಬೆಳಕನ್ನೇ ಪ್ರೀತಿಸ್ತೇವೆ, ಬೆಳಕಲ್ಲಿಯೇ ನಡೆಯುತ್ತೇವೆ. ಎಂಥ ಬೆಳಕಿನವರನ್ನಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ. ಕ್ರಿಸ್ತನು ಎಂಥ ಬೆಳಕಿನವನಾಗಿದ್ದಾನೋ ಅದೇ ಬೆಳಕಿನವನಾಗಿ ನಮ್ಮನ್ನು ಮಾಡಿದ್ದಾನೆ. ಈಗ ನಾವೇನು ಮಾಡಬೇಕು? ನಾವು ಬೆಳಕಿನ ಫಲದಲ್ಲಿ ಕಾಣಿಸಲ್ಪಡಬೇಕು, ಉಪಕಾರ ಮಾಡುವವರಾಗಿರಬೇಕು. ಉಪಕಾರಕ್ಕೆ ಅಪಕಾರವನ್ನು ಮಾಡುವುದಲ್ಲ, ಅಪಕಾರ ನಮಗೆ ಮಾಡಿದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಲ್ಲ. ನನ್ನ ಪ್ರಿಯ ದೇವಜನರೇ, ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ
ಎಷ್ಟು ಚಂದ ಮಾಡಿ ಬರೆದಿದ್ದಾನೆ. ಬೆಳಕಿನ ಫಲವು ಉಪಕಾರದಲ್ಲಿ, ನೀತಿಯಲ್ಲಿಯೂ ಸತ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದನ್ನು ಏನೆಂಬುದನ್ನು ಪರಿಶೋಧನೆ ಮಾಡಿ ತಿಳಿದುಕೊಳ್ಳಿರಿ. ಕರ್ತನಿಗೆ ಏನು ಮೆಚ್ಚುಗೆಯಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ಹುಡುಕಿ ಪರಿಶೋಧನೆ ಮಾಡಿ ತಿಳಿದುಕೊಳ್ಳಿರಿ. ಮತ್ತೆ ಮುಂದೆ ಹೇಳ್ತದೆ, ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಒಂದು ವೇಳೆ ನಿಮ್ಮ ಸ್ನೇಹಿತನಲ್ಲಿ ಅಂಥ ಕತ್ತಲೆಯಲ್ಲಿ ಅವನು ವಿಶ್ವಾಸಿ ಜೀವಿಸುವುದಾದರೆ ಅವನ ಹತ್ರ ಪರ್ಸನಲ್ ಹೋಗಿ ಅವುಗಳನ್ನು ಅವನ ಬಯಲಿಗೆ ತಂದು ಅದನ್ನು ಖಂಡಿಸಿರಿ. 13ನೇ ವಚನ ಹೇಳ್ತದೆ, ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜ ಗುಣವು ತೋರಿ ಬರುತ್ತದೆ. ಬೆಳಕು ಬರುವಾಗ ಏನೆಲ್ಲ ಕೊಳೆ ಇದೆ, ಏನೆಲ್ಲ ಕಚರಗಳಿದೆ ತೋರಿ ಬರುತ್ತದೆ ಬೆಳಕು ಬರುವಾಗ. ಅದಕ್ಕೆ ನನ್ನ ಪ್ರಿಯರೇ, ಉಪಕಾರ, ನೀತಿ, ಸತ್ಯ, ಈ 3 ಸಂಗತಿ ಬೆಳಕಿನ ಫಲ. ನಮ್ಮನ್ನು ದೇವರು ಹೇಳಿದ್ದಾನೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೀಪವನ್ನು ಹೊತ್ತಿಸಿ ಕೊಳಗದ ಒಳಗಿಡುವುದಿಲ್ಲ. ದೊಡ್ಡ ಹೂಜಿಯ ಒಳಗೆ ಕೊಳಗ ಇದೆ ಅಲ್ಲ, ಕೊಳಗ ಅಂದರೆ 4 ಬಾಣೆ, 3 ಕೊಳಗ, 4 ಕೊಳಗ ಹಿಡಿಯುವಂಥ ಬಾಣೆ. ಆ ಬಾಣೆಗಿಂತ ಚಿಕ್ಕದು, ಅದರ ಒಳಗೆ ಇಡುವುದಿಲ್ಲ. ಅದರ ಒಳಗೆ ಇದ್ದರೆ ಕೊಡಪಾನ ಅಂತ ನಾವು ಕೊಡಪಾನ ಅಂತ ನೆನೆಸುವ. ದೀಪವನ್ನು ಹೊತ್ತಿಸಿ ಕೊಡಪಾನದೊಳಗಿಡು. ದೀಪ ಸ್ತಂಭದ ಮೇಲೆ ಇರ್ತಾರೆ. ಕೊಡಪಾನದೊಳಗಿಟ್ಟರೆ ದೀಪ ಪ್ರಕಾಶ ಮುಚ್ಚಲ್ಪಡುತ್ತದೆ. ಬೆಳಕನ್ನು ಹೊತ್ತಿಸಿ ದೀಪ ಸ್ತಂಭದ ಮೇಲೆ, ಅದರರ್ಥ ಬೆಳಕಿನ ಕಾರ್ಯಗಳು. ನಾವು ಮಾತನಾಡುವುದು ಬೆಳಕಿನ ಕಾರ್ಯ, ದೇವರ ಸುವಾರ್ತೆ ಬೆಳಕಿನ ಕಾರ್ಯ. ಒಬ್ಬ ದೇವ ಸೇವಕ ಅಬಂಡೆಂಟ್ ಆಗಿ ಆತನು ಉಪಯೋಗಿಸಲ್ಪಡುವಾಗ ಸಭೆಯಲ್ಲಿ ವಿಶ್ವಾಸಿ ಸೇವಕನಾಗಿ ಮಾರ್ಪಾಡು ಹೊಂದಿ ದೇವರು ಮಾರ್ಪಡಿಸಿ ಅವನಲ್ಲಿ ಸೇವೆ ಇರುವಾಗ ಅವನು ಅಡಗಿ ಕೂತ್ಕೊಳ್ಳುವುದಲ್ಲ. ಸೌಲ ಅಡಗಿ ಕೂತ ಹಾಗೆ ಗೋಣಿಯ ಒಳಗೆ ಸಾಮಾನುಗಳ ಮಧ್ಯದಲ್ಲಿ ಅರಸನಾದರೂ ಭಯಪಟ್ಟು ಅಡಗಿ ಕೂತ, ಹುಡುಕಿದಾಗ ಸಿಕ್ಕಿದ. ಹಾಗೆಲ್ಲ ಜನರು ಅಡಗಿಸಬಹುದು ನಿಮ್ಮನ್ನು, ಬಟ್ ಆ ಬೆಳಕು ಬಂದರೆ ಪ್ರಕಾಶ ಆಗ್ತದೆ. ನೀವು ಸ್ಕ್ರೀನ್ ಹಾಕಿದ್ರು ಮನೆಯೊಳಗೆ ಬೆಳಕು ಗ್ಯಾಪಿಂದ ನೂರಿ ಬರ್ತದೆ. ಅದೇ ರೀತಿ ಕೊಳಗದೊಳಗೆ ಅಲ್ಲ, ದೀಪಸ್ತಂಭದ ಮೇಲೆ ಉರಿಲಿಕ್ಕೋಸ್ಕರ ದೇವರು ನಮ್ಮನ್ನು ಬೆಳಕನ್ನಾಗಿ ಮಾಡಿದ್ದು. ಅದಕ್ಕೋಸ್ಕರ ನೀವು ಸುವಾರ್ತೆಯನ್ನು ಸಾರುವಂಥ ಕೆಲಸ ಮಾಡಿ. ಅಲ್ಲಿಂದ ಸೇವೆ ಪ್ರಾರಂಭ. ನಿಮ್ಮಲ್ಲಿರುವ ಬೆಳಕು ಪ್ರಜ್ವಲಿಸಲಿಕ್ಕೆ ಅಲ್ಲಿಂದ ಪ್ರಾರಂಭ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿರುವ ಬೆಳಕು ಇಂಪಾರ್ಟೇಷನ್ ಆಗ್ತದೆ, ಹೀಲ್ ಆಗ್ತಾರೆ. ದ ಅನಾಯಿಂಟಿಂಗ್. ಪ್ರಿಯರೇ, ಇನ್ನೂ ಕೂಡ ಇದೆ ಮಾತಾಡಲಿಕ್ಕೆ, ಸಮಯ ಆಯಿತು. ಮುಂದೆ ಮಾತಾಡುವ. ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ದೇವರು ಕತ್ತಲೆಯ ಒಳಗಿಂದ ಕರೆದು ಅತಿಶಯವಾದ ಬೆಳಕಿನಲ್ಲಿ ನಮ್ಮನ್ನು ಸೇರಿಸಿದಾತನ ಗುಣ ಮತ್ತು ಅತಿಶಯವನ್ನು ಪ್ರಚಾರ ಮಾಡುವವರಾಗುವಂತೆ. ದೇವರು ಬೆಳಕಾಗಿದ್ದಾನೆ, ಆತನ ಬೆಳಕಿನ ಬಗ್ಗೆ ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ, ಅರಸ ವಂಶಸ್ಥ ಯಾಜಕ ವರ್ಗ, ಸ್ವಕೀಯ ಪ್ರಜೆ ನಮ್ಮನ್ನು ಆತನು ಮಾಡಿದ್ದಾನೆ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ಹಾಗಾಗಿ ಪ್ರಿಯರೇ, ನೀವು ಭಯಪಡಬೇಡಿ. ದೇವರು ನಿಮ್ಮನ್ನು ಬೆಳಕನ್ನಾಗಿ ಮಾಡಿದ್ದಾನೆ, ನಿಜವಾದ ಬೆಳಕು. ದೇವರು ನಿಮ್ಮನ್ನು ನನ್ನನ್ನು ಮಾಡಿದ್ದಾನೆ. ಎಂಥ ಬೆಳಕು! ಆದರೆ ನಮ್ಮ ಕೆಲಸ ಏನಂದರೆ ಆ ಬೆಳಕಿನ ಫಲವು ಕಾಣಿಸಿಕೊಳ್ಳುವಂತೆ ದೇವರಿಗೆ ಅಧೀನರಾಗಿ ನಾವು ನಡೆಯುವಂಥದ್ದು, ದೇವರ ವಾಕ್ಯಕ್ಕೆ ಒಬಿಡಿಯಂಟ್ ಆಗಿ ನಡೆಯುವಂಥದ್ದು. ನೀವು ನಿಮ್ಮಷ್ಟಕ್ಕೆ ಬೆಳಕಾದದ್ದಲ್ಲ, ನಿಮ್ಮನ್ನು ದೇವರು ಬೆಳಕನ್ನಾಗಿ, ನಿಮ್ಮನ್ನು ಮತ್ತು ನನ್ನನ್ನು ದೇವರು ಬೆಳಕನ್ನಾಗಿ ಮಾಡಿದನು. ಹಾಗಾಗಿ ದೇವರ ವಾಕ್ಯವನ್ನು ಪ್ರಚುರಪಡಿಸಿರಿ, ದೇವರ ಕೃಪೆಯನ್ನು ಪ್ರಖ್ಯಾತಿಪಡಿಸಿರಿ, ದೇವರ ಮಹಿಮೆಯನ್ನು ಪ್ರಖ್ಯಾತಿಪಡಿಸಿರಿ. ಅದಕ್ಕೋಸ್ಕರ ನೀವು ಮತ್ತು ನಾನು ಆರಿಸಲ್ಪಟ್ಟಿದ್ದೇವೆ. ಅದಕ್ಕೋಸ್ಕರ ದೇವರು ನಮ್ಮನ್ನು ಮತ್ತು ನಿಮ್ಮನ್ನು ನೇಮಿಸಿದ್ದಾನೆ. ಕಮಾನ್, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಲೋಕಕ್ಕೆ ಬೆಳಕಾಗಿದ್ದೀರಿ. ನಿಮ್ಮ ಬೆಳಕು ಕತ್ತಲಲ್ಲಿ ಪ್ರಜ್ವಲಿಸುತ್ತದೆ. ದೇವರದನ್ನು ಪ್ರಜ್ವಲಿಸುವಂತೆ ಮಾಡುತ್ತಾನೆ. ಎಲ್ಲಿ ಕತ್ತಲಿದೆ ಅಲ್ಲಿ ನೀವು ದೇವರ ಬೆಳಕಾಗಿ, ಅಲ್ಲಿ ಹೋಗಿ ಮಾತನಾಡುವಾಗ ದೇವರ ಬೆಳಕಾಗಿ ಪ್ರಜ್ವಲಿಸುತ್ತೀರಿ. ದೇವರು ನಿಮ್ಮನ್ನು ತನ್ನ ಬೆಳಕನ್ನಾಗಿ ಮಾಡಿದ್ದಾನೆ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಜ್ವಲಿಸುವಂಥದ್ದು. ಆತನಲ್ಲಿ ಜೀವ ಇತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲು ಅದನ್ನು ಮುಸುಕಲಿಲ್ಲ. ನನ್ನ ಪ್ರಿಯ ದೇವಜನರೇ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಸೊ ಅಲ್ಲಿಯವರೆಗೆ ಗುಡ್ ಬಾಯ್, ಬಾಯ್, ನಾಟ್ ಗುಡ್ ಬಾಯ್, ಬಾಯ್. ಅಲ್ಲಿ ತನಕ ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ನೀವು ಬೆಳಕಾಗಿ
ಎಲ್ಲ ಕಡೆಯಲ್ಲಿ ಪ್ರಜ್ವಲಿಸುತ್ತೀರಿ. ದೇವರ ಸಹಾಯದ ನಿಮ್ಮ ಮೇಲೆ ಇದೆ. ಆತನ ಕೃಪಾಸ್ತ ಪರಿಪಾಲನೆ ನಿಮ್ಮನ್ನು ನಡೆಸುತ್ತದೆ. ಗಾಡ್ ಬ್ಲೆಸ್ ಯು, ಬ್ಲೆಸ್ ಯು ಆ್ಯಂಡ್ ಬ್ಲೆಸ್ ಯು. ಆಮೆನ್.